ಗಂಟೆಗೆ 216 ಕಿಲೋಮೀಟರ್ ವೇಗದ ರುದ್ರ ನರ್ತನ. ಚೀನಾ ಜಪಾನ್ ಕಂಪ್ಲೀಟ್ ಟುಡೇ. ಡಾಲ್ಫಿನ್ ಚಂಡಮಾರುತದಿಂದ ಭಾರತಕ್ಕೂ ಕಾದಿದ್ಯಾ ಭಾರೀ ಗಂಡಾಂತರ. ಸ್ನೇಹಿತರೆ, ನಾವು ಟೂ ವೀಲರ್ ನಲ್ಲಿ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಹೋದ್ರೆ ಆ ಗಾಳಿಯ ರಭಸಕ್ಕೆ ನಮಗೆ ಕಣ್ಣು ತೆರೆಯೋದಕ್ಕೂ ಕೂಡ ಕಷ್ಟವಾಗುತ್ತೆ. ಅದೇ ಗಾಳಿ ಗಂಟೆಗೆ ಬರೋಬ್ಬರಿ 216 ಕಿಲೋಮೀಟರ್ ವೇಗದಲ್ಲಿ ಬಂದು ಒಂದು ಬೃಹತ್ ಚಂಡಮಾರುತವಾಗಿ ಅಪ್ಪಳಿಸಿದ್ರೆ ಏನಾಗಬಹುದು? ಮರಗಳು ಬೇರು ಸಹಿತ ಕಿತ್ತು ಬರುತ್ತವೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು, ಚಾವಣಿಗಳು ಕಾಗದದಂತೆ ಹಾರು ಹೋಗುತ್ತವೆ. ಇಂತಹದ್ದೇ ಒಂದು ಭಯಾನಕ ಮತ್ತು ಎದೆ ನಡುಗಿಸುವಂತಹ ನಿಸರ್ಗದ ರುದ್ರ ನರ್ತನಕ್ಕೆ ಇದೀಗ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳಾಗಿರುವಂತಹ ಜಪಾನ್, ಚೀನಾ ಮತ್ತು ತೈವಾನ್ ಅಕ್ಷರಶಃ ತತ್ತರಿಸಿ ಹೋಗಿವೆ ಅಂದ್ರೆ ನೀವು ನಂಬಲೇಬೇಕಾಗುತ್ತೆ. ಪಶ್ಚಿಮ ಪೆಸಿಫಿಕ್ ಮಹಾಸಾಗರದಲ್ಲಿ ರೂಪುಗೊಂಡಿರುವಂತಹ ಸೂಪರ್ ಟೈಫೋನ್ ಡಾಲ್ಫಿನ್ ಎನ್ನುವಂತಹ ಬೃಹತ್ ಚಂಡಮಾರುತ ಇದೀಗ ಜಪಾನ್ ಮತ್ತು ಚೀನಾದ ಕರಾವಳಿಗೆ ಅಪ್ಪಳಿಸಿ ಭಾರಿ ದೊಡ್ಡ ಪ್ರಳಯವನ್ನೇ ಸೃಷ್ಟಿ ಮಾಡ್ತಾ ಇದೆ. ಜಪಾನ್ನ ಒಕಿನಾವಾ ಪ್ರದೇಶದಲ್ಲಿ ಈಗಾಗಲೇ 14,000ಕ್ಕೂ ಹೆಚ್ಚು ಕಟ್ಟಡಗಳು ವಿದ್ಯುತ್ ಸಂಪರ್ಕ ಕಡಿದುಕೊಂಡು ಕತ್ತಲೆಯಲ್ಲೇ ಮುಳುಗಿ ಹೋಗಿದ್ದಾವೆ. ಚೀನಾದಲ್ಲಿ ಬರೋಬ್ಬರಿ 3 ಲಕ್ಷ ಜನರನ್ನ ಸೇನಾ ಪಡೆಗಳು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದಾರೆ. ವಿಮಾನ ನಿಲ್ದಾಣಗಳು ಮತ್ತು ಬೃಹತ್ ಬಂದರುಗಳು ಕಂಪ್ಲೀಟ್ ಆಗಿ ಸ್ತಬ್ಧವಾಗಿವೆ. ಇದೆಲ್ಲದಕ್ಕಿಂತ ಆತಂಕಕಾರಿ ವಿಚಾರ ಏನಂದ್ರೆ, ನಮ್ಮಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಡಾಲ್ಫಿನ್ ಚಂಡಮಾರುತ ನಮ್ಮ ಭಾರತದ ಮಾನ್ಸೂನ್ ಮಳೆಯ ಮೇಲೂ ಕೂಡ ಒಂದು ಕರಾಳ ಪ್ರಭಾವವನ್ನು ಬೀರಲಿದೆ ಎನ್ನುವಂತಹ ರಿಪೋರ್ಟ್ ಇದೀಗ ಬಟಾಬಯಲಾಗಿದೆ. ಅಷ್ಟಕ್ಕೂ ಪಶ್ಚಿಮ ಪೆಸಿಫಿಕ್ ನಲ್ಲಿ ಏಕಾಏಕಿ ಇಷ್ಟೊಂದು ಶಕ್ತಿಶಾಲಿ ಚಂಡಮಾರುತ ಸೃಷ್ಟಿಯಾಗಲು ಅಡಗಿರುವಂತಹ ಅಸಲಿ ಕಾರಣವಾದ್ರೂ ಏನು? ಒಕಿನಾವಾ ಪ್ರದೇಶದಲ್ಲಿ ಮರಗಳು ಉರುಳಿ ಬಿದ್ದು 5 ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡ ಹೃದಯ ವಿದ್ರಾವಕ ಘಟನಾವಳಿಯಂಥದ್ದು. ಚೀನಾದ ಝೆಜಿಯಾಂಗ್ ಮತ್ತು ಹುಜಿಯಾಂಗ್ ಪ್ರಾಂತ್ಯದಲ್ಲಿ ಏಕಾಏಕಿ 600 ಮಿಲಿಮೀಟರ್ ಮಳೆಯಾಗುವ ಡೆಡ್ಲಿ ಮುನ್ಸೂಚನೆಯಂಥದ್ದು. ಇಂತಹ ನೈಸರ್ಗಿಕ ವಿಪತ್ತಿನ ಸಮಯದಲ್ಲಿ ತೈವಾನ್ ಜಲಸಂಧಿಯಲ್ಲಿ ಚೀನಾ ಆಡ್ತಾ ಇರುವ ಕರಾಳ ಜಿಯೋಪೊಲಿಟಿಕಲ್ ಕುತಂತ್ರದ ಅಸಲಿ ಸತ್ಯವಾದ್ರೂ ಏನು? ಪೆಸಿಫಿಕ್ ಸಾಗರ ಈ ಚಂಡಮಾರುತದ ಬಂಗಾಳ ಕೊಲ್ಲಿಯ ತೇವಾಂಶವನ್ನ ಕದ್ದು ಭಾರತದಲ್ಲಿ ಕೆಲವು ದಿನಗಳ ಕಾಲ ಮಳೆ ಇಲ್ಲದಂತೆ ಮಾಡುವ ಆ ಬಟರ್ಫ್ಲೈ ಎಫೆಕ್ಟ್ ನ ರಹಸ್ಯಂತಹದ್ದು. ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಟೈಫೋನ್ ಡಾಲ್ಫಿನ್ ಆರ್ಭಟ, ಚೀನಾದ ಕುತಂತ್ರ ಹಾಗೂ ಭಾರತದ ಮುಂಗಾರಿನ ಮೇಲಿನ ಪ್ರಭಾವದ ಪ್ರತಿಯೊಂದು ರೋಚಕ ಮಾಹಿತಿಯನ್ನು ಅತ್ಯಂತ ವಿವರವಾಗಿ ಬಿಚ್ಚಿಡ್ತೀನಿ. ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕಾದಂತಹ ಮಹತ್ವದ ಮಾಹಿತಿ ಇದು. ದಯವಿಟ್ಟು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಮೂರು ಯಾವುದು? ನಿಮ್ಮೂರಲ್ಲಿ ಮಳೆ ಬರ್ತಾ ಇದ್ಯಾ ಅಥವಾ ಬಿಸಿಲು ಹೆಚ್ಚಾಗಿದ್ಯಾ? ಬರದ ಪರಿಸ್ಥಿತಿ ಇದ್ಯಾ? ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಪ್ರಳಯದ ಅಸಲಿ ಕಥೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲು ಈ ಚಂಡಮಾರುತದ ಭೀಕರತೆಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಅಮೆರಿಕದ ಕಡೆಗೆ ಬರುವಂತಹ ಚಂಡಮಾರುತಗಳನ್ನ ಹರಿಕೇನ್ ಅಂತ ಕರೆಯಲಾಗುತ್ತೆ. ನಮ್ಮ ಹಿಂದೂ ಮಹಾಸಾಗರದಲ್ಲಿ ಸೈಕ್ಲೋನ್ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಪೆಸಿಫಿಕ್ ಮಹಾಸಾಗರದಲ್ಲಿ ಬರುವ ಚಂಡಮಾರುತಗಳನ್ನ ಟೈಫೋನ್ ಅಂತ ಕರೆಯಲಾಗುತ್ತೆ. ಪ್ರಸ್ತುತ ರೂಪುಗೊಂಡಿರುವಂತಹ ಈ ಟೈಫೋನ್ ಡಾಲ್ಫಿನ್ ಕೇವಲ ಸಾಮಾನ್ಯ ಚಂಡಮಾರುತವಲ್ಲ, ಇದೊಂದು ಸೂಪರ್ ಟೈಫೋನ್. ಅಂದ್ರೆ ಇದು ಸಮುದ್ರದ ಬಿಸಿ ನೀರಿನಿಂದ ಅಪಾರ ಪ್ರಮಾಣದ ಶಕ್ತಿಯನ್ನ ಹೀರ್ಕೊಂಡು ಒಂದು ಬೃಹತ್ ರಾಕ್ಷಸನಂತೆ ಬೆಳೆದಿದೆ. ಗಂಟೆಗೆ 162 ಕಿಲೋಮೀಟರ್ ವೇಗದಿಂದ ಆರಂಭವಾಗಿ ಬರೋಬ್ಬರಿ 216 ಕಿಲೋಮೀಟರ್ ವೇಗದವರೆಗೂ ಬೀಸುತ್ತಿರುವ ಈ ಗಾಳಿ ತನ್ನ ಹಾದಿಯಲ್ಲಿ ಬರುವ ಪ್ರತಿಯೊಂದನ್ನು ಕೂಡ ಕಂಪ್ಲೀಟ್ ಆಗಿ ಉಡಿಸ್ ಮಾಡ್ತಾ ಮುನ್ನುಗ್ತಾ ಇದೆ. ಈ ಸೂಪರ್ ಟೈಫೋನ್ ನ ಮೊದಲನೇ ಹೊಡೆತ ಬಿದ್ದಿರುವುದು ತಂತ್ರಜ್ಞಾನದಲ್ಲಿ ಅತ್ಯಂತ ಮುಂದುವರೆದಿರುವ ದೇಶವಾದ ಜಪಾನ್ಗೆ. ಜಪಾನ್ನ ದಕ್ಷಿಣ ಭಾಗದಲ್ಲಿರುವಂತಹ ಒಕಿನಾವಾ ದ್ವೀಪದಲ್ಲಿ ಈ ಚಂಡಮಾರುತದ ಪ್ರಭಾವ ಈಗಾಗಲೇ ಅತ್ಯಂತ ಭೀಕರವಾಗಿ ಕಂಡು ಬಂದಿದೆ. ಈ ವೇಗದ ಗಾಳಿಗೆ ದೊಡ್ಡ ದೊಡ್ಡ ಮರಗಳು ಮತ್ತು ವಿದ್ಯುತ್ ಕಂಬಗಳು ಧರೆಗುರುಳ್ತಾ ಇದ್ದಾವೆ. ಇದರ ಪರಿಣಾಮವಾಗಿ ಬರೋಬ್ಬರಿ 14,000ಕ್ಕೂ ಹೆಚ್ಚು ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಇಡೀ ದ್ವೀಪ ಕತ್ತಲೆಯಲ್ಲೇ ಮುಳುಗ್ತಾ ಇದೆ. ವರದಿಗಳ ಪ್ರಕಾರ ಬಲವಾದ ಗಾಳಿಗೆ ಸಿಲುಕಿ 5 ಜನ ಗಾಯಗೊಂಡು ತಮ್ಮ ಉಸಿರನ್ನ ಚೆಲ್ಲಿದ್ದಾರೆ ಮತ್ತು ಅನೇಕ ವೃದ್ಧರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಜಪಾನ್ ಅಂತಹ ಬಲಿಷ್ಠ ಇನ್ಫ್ರಾಸ್ಟ್ರಕ್ಚರ್ ಹೊಂದಿರುವಂತಹ ದೇಶವೇ ಪ್ರಕೃತಿಯ ರೌದ್ರಾವತಾರದ ಮುಂದೆ ಅಕ್ಷರಶಃ ಮಂಡಿಯೂರಿದೆ ಅಂದ್ರೆ ಖಂಡಿತ ಅದು ಅತಿಶೋಕ್ತಿಯಲ್ಲ. ಜಪಾನ್ಗೆ ಅಪ್ಪಳಿಸಿದ ನಂತರ ಈ ಡಾಲ್ಫಿನ್ ಈಗ ಚೀನಾದ ಪೂರ್ವ ಕರಾವಳಿಯತ್ತ ಅಕ್ಷರಶಃ ರಣಕಹಳೆ ಮೊಳಗಿಸ್ತಾ ಸಾಕ್ತಾ ಇದೆ. ಇದನ್ನ ಎದುರಿಸಲು ಚೀನಾ ಸರ್ಕಾರ ಸಮರೋಪಾದಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಝೆಜಿಯಾಂಗ್ ಮತ್ತು ಹುಜಿಯಾಂಗ್ ಪ್ರಾಂತ್ಯಗಳ ನಡುವಿನ ಕರಾವಳಿಗೆ ಇದು ಅಪ್ಪಳಿಸುವ ನಿರೀಕ್ಷೆ ಇರೋದ್ರಿಂದ ಅಲ್ಲಿನ ಚಂಡಮಾರುತದ ಎಚ್ಚರಿಕೆಯನ್ನ ಗರಿಷ್ಠ ಮಟ್ಟಕ್ಕೆ ಏರಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕರಾವಳಿ ತೀರದಿಂದ ಬರೋಬ್ಬರಿ 3 ಲಕ್ಷ ಜನರನ್ನ ಸೇನಾ ವಾಹನಗಳ ಮೂಲಕ ಸುರಕ್ಷಿತ ಕ್ಯಾಂಪ್ಗಳಿಗೆ ಶಿಫ್ಟ್ ಮಾಡಲಾಗಿದೆ. ಶಂಘೈ ನಗರವೊಂದರಲ್ಲಿ ಬರೋಬ್ಬರಿ 1300 ವಿಮಾನಗಳ ಹಾರಾಟವನ್ನ ಕಂಪ್ಲೀಟ್ ಆಗಿ ರದ್ದುಗೊಳಿಸಲಾಗಿದೆ. ಶಾಲೆಗಳು, ಕಚೇರಿಗಳು ಎಲ್ಲವನ್ನು ಕೂಡ ಮುಚ್ಚುವಂತೆ ಸರ್ಕಾರಿ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದೆ. ಈ ಚಂಡಮಾರುತ ಕೇವಲ ಗಾಳಿಯನ್ನು ಮಾತ್ರ ತರುತ್ತಿಲ್ಲ ವೀಕ್ಷಕರೇ, ತನ್ನ ಗರ್ಭದಲ್ಲಿ ಕಲ್ಪನೆಗೂ ಮೀರದಂತಹ ಅಪಾರ ಪ್ರಮಾಣದ ನೀರನ್ನ ಹೊತ್ತು ತರ್ತಾ ಇದೆ. ಹವಾಮಾನ ಇಲಾಖೆ ಮುನ್ಸೂಚನೆಯ ಪ್ರಕಾರ ಪೂರ್ವ ಝೆಜಿಯಾಂಗ್ ನ ಕೆಲವು ಭಾಗಗಳಲ್ಲಿ ಕೇವಲ 1-2 ದಿನಗಳಲ್ಲಿ 600 ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗುವಂತಹ ಭೀಕರ ಸಾಧ್ಯತೆ ಇದೆ. ಒಮ್ಮೆ ಯೋಚನೆ ಮಾಡಿ ನೋಡಿ, 600 ಮಿಲಿಮೀಟರ್ ಮಳೆ ಬಂದ್ರೆ ಇಡೀ ನಗರವೇ ಒಂದು ಬೃಹತ್ ಕೆರೆಯಾಗಿ ಬದಲಾಗುತ್ತೆ. ಇಂತಹ ಭಾರಿ ಮಳೆಯಿಂದಾಗಿ ಬೆಟ್ಟ ಗುಡ್ಡಗಳಲ್ಲಿ ಭಾರಿ ದೊಡ್ಡ ಮಟ್ಟದ ಭೂಕುಸಿತಗಳು ಮತ್ತು ನಗರಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗುವ ಆತಂಕ ಕೂಡ ಎದುರಾಗಿದೆ. ಮುಂದಿನ ಕೆಲವು ದಿನಗಳವರೆಗೆ ಪೂರ್ವ ಚೀನಾದಲ್ಲಿ ಸಾರಿಗೆ ಮತ್ತು ಸಾಮಾನ್ಯ ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತಗೊಳ್ಳುವುದು 100%
ಗ್ಯಾರಂಟಿ. ಇಷ್ಟೊಂದು ದೊಡ್ಡ ಪ್ರಕೃತಿ ವಿಕೋಪ ಎದುರಾಗ್ತಾ ಇದ್ರು ಕೂಡ ಚೀನಾ ತನ್ನ ಕರಾಳ ಬುದ್ಧಿಯನ್ನ ಮಾತ್ರ ಅಂದ್ರೆ ಜಿಯೋ ಪೊಲಿಟಿಕಲ್ ಷಡ್ಯಂತ್ರವನ್ನ ಮಾತ್ರ ಬಿಟ್ಟಿಲ್ಲ. ಡಾಲ್ಫಿನ್ ಚಂಡಮಾರುತದ ನೆಪದಲ್ಲಿ ಚೀನಾ ಇದೀಗ ಥೈವಾನ್ ಜಲಸಂಧಿಯಲ್ಲಿ ತನ್ನ ಹೊಸ ಆಟವನ್ನ ಶುರು ಮಾಡಿದೆ. ಥೈವಾನ್ ಜಲಸಂಧಿಯ ಮೂಲಕ ಸಾಗುವಂತಹ ಎಲ್ಲಾ ಅಂತಾರಾಷ್ಟ್ರೀಯ ಹಡಗುಗಳು ಚೀನಾ ನೀಡುವ ಸಂಚಾರ ನಿಯಂತ್ರಣ ನಿರ್ದೇಶನವನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಬೀಜಿಂಗ್ ಆದೇಶವನ್ನು ಹೊರಡಿಸಿದೆ. ಅಂದ್ರೆ ಚಂಡಮಾರುತದ ನೆಪದಲ್ಲಿ ಇಡೀ ಜಲಸಂಧಿ ತನ್ನದೇ ನಾವೇ ಅಲ್ಲಿನ ಬಾಸ್ ಅಂತ ತೋರಿಸಿಕೊಡುವಂತಹ ಕಪಟ ನಾಟಕವನ್ನ ಚೀನಾ ಆಡ್ತಾ ಇದೆ. ತೈವಾನ್ ಸರ್ಕಾರ ಚೀನಾದ ಈ ಆದೇಶವನ್ನ ತೀವ್ರವಾಗಿ ಟೀಕಿಸ್ತಾ ಇದ್ದು, ನೈಸರ್ಗಿಕ ವಿಪತ್ತನ್ನ ಕೂಡ ಚೀನಾ ತನ್ನ ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚಿಸಲು ಬಳಸ್ತಾ ಇದೆ ಅಂತ ಅಕ್ಷರಶಃ ಆಕ್ರೋಶ ಹೊರಹಾಕಿದೆ. ಯಾವುದೇ ಬೃಹತ್ ಚಂಡಮಾರುತ ಬಂದ್ರೆ ಅದು ಮೊದಲು ಹೊಡೆತ ಕೊಡುವುದು ಒಂದು ದೇಶದ ಆರ್ಥಿಕತೆಗೆ ಮತ್ತು ವ್ಯಾಪಾರ ವಹಿವಾಟಿಗೆ. ಚೀನಾದ ಝಿಜಿಯಾಂಗ್ ಪ್ರಾಂತ್ಯ ಮತ್ತು ಜಪಾನ್ನ ಹಲವು ಬೃಹತ್ ಬಂದರುಗಳಲ್ಲಿ ನಡೀತಾ ಇದ್ದಂತಹ ಲಕ್ಷಾಂತರ ಕೋಟಿ ರೂಪಾಯಿಗಳ ಕಡಲ ವ್ಯಾಪಾರವನ್ನ ಇದೀಗ ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಲಾಗಿದೆ. ಸಮುದ್ರದಲ್ಲಿ ಬೃಹತ್ ಅಲೆಗಳು ಇಳ್ತಾ ಇರೋದ್ರಿಂದ ಜನರ ಸುರಕ್ಷತೆಯನ್ನ ಕಾಪಾಡಲು ಝಿಜಿಯಾಂಗ್ ನಲ್ಲಿ ಸುಮಾರು 162 ಪ್ರಯಾಣಿಕರ ಡೋನಿ ಮಾರ್ಗವನ್ನ ಅಂದ್ರೆ ಫೆರಿ ರೂಟ್ ಗಳನ್ನ ಬ್ಯಾನ್ ಮಾಡಲಾಗಿದೆ. ನಿಂಗ್ಬೋ ಸೇರಿದಂತೆ 16 ನಗರಗಳಲ್ಲಿ ಎಲ್ಲಾ ರೀತಿಯ ನೀರಿನ ಚಟುವಟಿಕೆಗಳನ್ನ ಮತ್ತು ಫಿಶಿಂಗ್ ಅನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಈ ಒಂದು ವಾರದ ಅಡಚಣೆಯಿಂದಾಗಿ ಏಷ್ಯಾದ ಸಪ್ಲೈ ಚೈನ್ ಗೆ ಭಾರಿ ದೊಡ್ಡ ಮಟ್ಟದ ನಷ್ಟವಾಗುವುದು ಖಚಿತ. ವೀಕ್ಷಕರೇ, ಈಗ ಅತ್ಯಂತ ಮುಖ್ಯವಾದ ಪ್ರಶ್ನೆ ಅಂದ್ರೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಪೆಸಿಫಿಕ್ ಮಹಾಸಾಗರದ ಚಂಡಮಾರುತಕ್ಕೂ ನಮ್ಮ ಭಾರತಕ್ಕೂ ಏನ್ ಸಂಬಂಧ ಅನ್ನೋದು. ಹವಾಮಾನ ವಿಜ್ಞಾನದಲ್ಲಿ ಇದನ್ನ ಬಟರ್ಫ್ಲೈ ಎಫೆಕ್ಟ್ ಅಥವಾ ಟೆಲಿಕನೆಕ್ಷನ್ ಅಂತ ಕರೆಯಲಾಗುತ್ತೆ. ಜಗತ್ತಿನ ಹವಾಮಾನ ವ್ಯವಸ್ಥೆ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಹವಾಮಾನ ತಜ್ಞರ ಪ್ರಕಾರ ಈ ಡಾಲ್ಫಿನ್ ನಂತಹ ಪ್ರಬಲ ಚಂಡಮಾರುತಗಳು ವಾತಾವರಣದಲ್ಲಿನ ಭಾರಿ ದೊಡ್ಡ ಪ್ರಮಾಣದ ಶಾಖ ಮತ್ತು ತೇವಾಂಶವನ್ನ ಒಂದು ಬೃಹತ್ ವ್ಯಾಕ್ಯೂಮ್ ಕ್ಲೀನರ್ ನಂತೆ ತಮ್ಮ ಕಡೆಗೆ ಎಳೆದುಕೊಳ್ತಾ ಇದೆ. ಈ ಪ್ರಕ್ರಿಯೆಯಲ್ಲಿ ಬಂಗಾಳಕೊಲ್ಲಿ ಮತ್ತು ಹಿಂದೂ ಮಹಾಸಾಗರದಲ್ಲಿರುವಂತಹ ತೇವಾಂಶವು ಕೂಡ ಪೆಸಿಫಿಕ್ ಕಡೆಗೆ ಶಿಫ್ಟ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ನಮ್ಮ ಭಾರತದಲ್ಲಿ ಮಾನ್ಸೂನ್ ಮಳೆ ಬರ್ತಾ ಇರುವುದೇ ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಿಂದ ಬರುವಂತಹ ತೇವಾಂಶ ಭರಿತ ಮಾರುತಗಳಿಂದ. ಆದ್ರೆ ಸೂಪರ್ ಟೈಫಾನ್ ಡಾಲ್ಫಿನ್ ಆ ತೇವಾಂಶವನ್ನು ತನ್ನ ಕಡೆಗೆ ಸೆಳೆದುಕೊಂಡ್ರೆ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಳ್ತಾ ಇದ್ದಂತಹ ಸಣ್ಣ ಪುಟ್ಟ ವಾಯುಭಾರ ಕುಸಿತಗಳು ಮತ್ತು ಮೋಡಗಳು ಸೃಷ್ಟಿಯಾಗುವುದಿಲ್ಲ. ಇದು ನೇರವಾಗಿ ಭಾರತದಲ್ಲಿ ಮಳೆಯನ್ನು ಉತ್ತೇಜಿಸುವಂತಹ ಹವಾಮಾನ ವ್ಯವಸ್ಥೆಯ ಮೇಲೆ ಕರಾಳ ಪರಿಣಾಮವನ್ನ ಬೀರುತ್ತೆ. ಮುಂಗಾರು ಮಳೆಯ ಈ ನಿರ್ಣಾಯಕ ಸಮಯದಲ್ಲಿ ತೇವಾಂಶದ ಕೊರತೆ ಉಂಟಾದ್ರೆ ಅದು ನಮ್ಮ ರೈತರಿಗೆ ಅಕ್ಷರಶಃ ನುಂಗಲಾರದ ತುತ್ತಾಗಿ ಪರಿಣಮಿಸುತ್ತೆ ಎನ್ನುವುದು ಹವಾಮಾನ ಇಲಾಖೆಯ ಸ್ಪಷ್ಟ ಎಚ್ಚರಿಕೆಯಾಗಿದೆ. ಈ ತೇವಾಂಶ ಕಳ್ಳತನದ ನೇರ ಪರಿಣಾಮ ಎಲ್ಲಿಗೆ ಬೀರುತ್ತೆ ಗೊತ್ತಾ? ಅದು ನಮ್ಮ ದೇಶದ ಹೃದಯ ಭಾಗದ ಮೇಲೆ. ಭಾರತದಲ್ಲಿ ಈಗಾಗಲೇ ಕೆಲವು ಕಡೆ ಭಾರಿ ಮಳೆಯಿಂದ ಪ್ರವಾಹ ಬಂದರೆ ಇನ್ನು ಕೆಲವು ಕಡೆ ಮಳೆಯ ಕೊರತೆಯಾಗಿದೆ. ಈ ಡಾಲ್ಫಿನ್ ಚಂಡಮಾರುತದ ಪರೋಕ್ಷ ಪ್ರಭಾವದಿಂದಾಗಿ ಮುಂಬರುವ ದಿನಗಳಲ್ಲಿ ಮಧ್ಯ ಭಾರತ ಮತ್ತು ಉತ್ತರ ಭಾರತದ ಕೆಲವು ಭಾಗಗಳಲ್ಲಿ ತಾತ್ಕಾಲಿಕ ಶುಷ್ಕ ವಾತಾವರಣ ಅಂದ್ರೆ ಡ್ರೈ ಸ್ಪೆಲ್ ನಿರ್ಮಾಣವಾಗುವ ಭಾರಿ ದೊಡ್ಡ ಆತಂಕವಿದೆ. ಆದ್ರೆ ಕೆಲವು ದಿನಗಳ ಕಾಲ ಮಳೆ ಸಂಪೂರ್ಣವಾಗಿ ಮಾಯವಾಗಬಹುದು ಅಥವಾ ಉಷ್ಣಾಂಶ ದಿಢೀರನೆ ಏರಿಕೆಯಾಗಬಹುದು. ಆದ್ರೆ ಹವಾಮಾನ ತಜ್ಞರು ಹೇಳುವ ಪ್ರಕಾರ ಇದು ಕೇವಲ ತಾತ್ಕಾಲಿಕ ಅಡಚಣೆಯಷ್ಟೇ. ಡಾಲ್ಫಿನ್ ಚಂಡಮಾರುತದ ದುರ್ಬಲಗೊಂಡು ನಂತರ ಮತ್ತೆ ಭಾರತದ ಮಾನ್ಸೂನ್ ತನ್ನ ಸಹಜ ಸ್ಥಿತಿಗೆ ಮರಳಲಿದೆ ಎನ್ನುವಂತಹ ಭರವಸೆಯನ್ನ ಅವರು ನೀಡುತ್ತಾ ಇದ್ದಾರೆ. ಅಂತಿಮವಾಗಿ ಕ್ಲೈಮೇಟ್ ಡಿಸಾಸ್ಟರ್ ಮತ್ತು ಜಾಗತಿಕ ವಿದ್ಯಮಾನವನ್ನು ಅವಲೋಕಿಸಿದಾಗ ನಮ್ಗೆ ಅರ್ಥ ಆಗುವಂತಹ ಒಂದು ಕಟು ಸತ್ಯ ಏನಂದ್ರೆ ಪ್ರಕೃತಿಯ ಕೋಪದ ಮುಂದೆ ಮನುಷ್ಯ ಎಂತಹ ದೊಡ್ಡ ತಂತ್ರಜ್ಞಾನವೂ ಕೂಡ ಅಕ್ಷರಶಃ ಶೂನ್ಯ ಎನ್ನುವುದು. ಪೆಸಿಫಿಕ್ ಮಹಾಸಾಗರದಲ್ಲಿ ಇಷ್ಟೊಂದು ಶಕ್ತಿಶಾಲಿ ಸೂಪರ್ ಟೈಫಾನ್ಗಳು ಪದೇ ಪದೇ ಸೃಷ್ಟಿಯಾಗ್ತಾ ಇರುವುದಕ್ಕೆ ಅಸಲಿ ಕಾರಣವೇ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಜಾಗತಿಕ ತಾಪಮಾನ ಏರಿಕೆ. ಸಮುದ್ರದ ನೀರು ಬಿಸಿಯಾದಷ್ಟು ಇಂತಹ ರಾಕ್ಷಸ ಚಂಡಮಾರುತಗಳು ಹುಟ್ಟಿಕೊಳ್ಳುತ್ತವೆ. ಚೀನಾ ಮತ್ತು ಅಮೆರಿಕಾದಂತಹ ದೇಶಗಳು ತಮ್ಮ ಫ್ಯಾಕ್ಟರಿಗಳಿಂದ ಅತಿ ಹೆಚ್ಚು ಇಂಗಾಲವನ್ನ ಹೊರಸೂಸಿ ಪರಿಸರವನ್ನ ಹಾಳು ಮಾಡುತ್ತೆ. ಅದೇ ಪರಿಸರ ಇಂದು ಇಂತಹ ಚಂಡಮಾರುತಗಳ ಮೂಲಕ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತಾ ಇದೆ. ನಾವಿನ್ನು ಎಚ್ಚೆತ್ತುಕೊಂಡು ಪರಿಸರವನ್ನು ಉಳಿಸದಿದ್ರೆ ಭವಿಷ್ಯದಲ್ಲಿ ನಮ್ಮ ಭೂಮಿ ವಾಸಿಸಲು ಯೋಗ್ಯವಲ್ಲದ ಗ್ರಹವಾಗಿ ಬದಲಾಗುವುದು ಖಚಿತ ಎನ್ನುವುದೇ ಇಡೀ ಪ್ರಜ್ಞಾವಂತ ಜಗತ್ತಿನ ಸ್ಪಷ್ಟ ವಿಶ್ಲೇಷಣೆಯಾಗಿದೆ. ಸೂಪರ್ ಟೈಫಾನ್ ಡಾಲ್ಫಿನ್ ಆರ್ಭಟ ಚೀನಾ ಮತ್ತು ಜಪಾನ್ನ ದುಸ್ಥಿತಿ ಹಾಗೂ ಭಾರತದ ಮುಂಗಾರಿನ ಮೇಲಿನ ಕರಾಳ ಪ್ರಭಾವದ ಈ ವಾಸ್ತವ ಚಿತ್ರಣವನ್ನ ಎಲ್ಲರಿಗೂ ತಲುಪುವ ಹಾಗೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ನಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಷ್ಪಕ್ಷಪಾತ ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.